ನಮಸ್ಕಾರ ಯೋಗ ಬಂಧುಗಳೇ. ನಾ ಸಂಜನಾ, ಪ್ರೊಫೆಷನಲ್ ಯೋಗ ಇನ್ಸ್ಟ್ರಕ್ಟರ್. ಫ್ರೆಂಡ್ಸ್, ನನ್ನ ಚಾನಲ್ದ ಹೆಸರು ಭಟ್ಸ್ ಯೋಗ ಆ್ಯಂಡ್ ಫಿಟ್ನೆಸ್. ಸ್ನೇಹಿತರೆ, ಈ ದಿನದ ನನ್ನ ವಿಡಿಯೋದಲ್ಲಿ ಮತ್ತೊಂದು ಮಂತ್ರ ಯೋಗದ ಬಗ್ಗೆ ನಿಮಗಾಗಿ. ಏನಿದು ಮಂತ್ರ ಅಂದರೆ ಮನ ನಂತ್ರಾಯತಿ ಇತಿ ಮಂತ್ರ. ಸೊ ಮಂತ್ರ ಅಂದರೆ ಕೇವಲ ಅಷ್ಟಾಕ್ಷರಿ, ಪಂಚಾಕ್ಷರಿ, ಜಪ, ತಪ, ಉಪನಿಷತ್ ಅಷ್ಟೇ ಅಲ್ಲ. ನಾವು ಪ್ರತಿದಿನ ಯೋಗ ಏನು ಮಾಡ್ತೇವೆ ಅದಕ್ಕೂ ಮೊದಲು ನಾವು ಓಂಕಾರವನ್ನು ಉಚ್ಚರಿಸಬೇಕು, ಹಾಗೂ ಪ್ರಾರ್ಥನೆ ಮಂತ್ರವನ್ನು ಸಹ ಹೇಳಬೇಕು. ಹಾಗೂ ಆಸನ ಮುಗಿದ ನಂತರದಲ್ಲಿ ಪುನಃ ಓಂಕಾರ ಮತ್ತು ಶಾಂತಿ ಮಂತ್ರ, ಅದು ಕೂಡ ಮಂತ್ರವೇ. ಸೊ ಇದಿಷ್ಟು ಒಂದು ಕಂಪ್ಲೀಟ್ ಆದ ಒಂದು ಹಂತ. ಸೊ ಈ ಮಂತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಹಾಗೆ ಈ ಒಂದು ಮಂತ್ರ ಹೇಳುವಾಗ ನಾವು ಯಾವ ಸ್ಥಿತಿಯಲ್ಲಿ ಇರ್ತೇವೆ ಅಂದರೆ, ಈ ಯೋಗಾಸನ ಅಂತ ಹೇಳಿದಲ್ಲ, ಈ ಯೋಗಾಸನಕ್ಕೂ ಮಂತ್ರಕ್ಕೂ ಅವಿನಾಭಾವ ಸಂಬಂಧ. ಏನು ಗೊತ್ತಾ? ಸೊ ನಾವು ಮಂತ್ರ ಹೇಳುವಾಗ ಹಲವಾರು ಆಸನ ಸ್ಥಿತಿಯಲ್ಲಿರ್ತೇವೆ. ಅಂದರೆ ಅಷ್ಟಾಂಗ ಯೋಗದ ಹಲವಾರು ಭಂಗಿಗಳಿರ್ತೇವೆ ನೋಡಿ. ಆಸನ ಸ್ಥಿತಿಯಲ್ಲಿರ್ತೇವೆ, ಮುದ್ರೆಯಲ್ಲಿರ್ತೇವೆ, ಧಾರಣ ಸ್ಥಿತಿಯಲ್ಲಿರ್ತೇವೆ, ಧ್ಯಾನ ಸ್ಥಿತಿಯಲ್ಲಿರ್ತೇವೆ, ಹಾಗೂ ಪ್ರಾಣಾಯಾಮ ಕೂಡ ಅದರಲ್ಲಿ ಮಾಡ್ತೇವೆ, ಆಸನವನ್ನು ಮಾಡ್ತೇವೆ, ಹಾಗೆ ನಾವು ಒಂದು ಮುದ್ರೆಯನ್ನು ಕೂಡ ಮಾಡ್ತೇವೆ. ನಾವು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಮುದ್ರೆಯನ್ನು ಯಾವ ರೀತಿ ಇಟ್ಕೊಳ್ಳೋದು, ಕೈ ಬೆರಳುಗಳು ಹೇಗೆ ಇಟ್ಕೊಳ್ಳೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ನೋಡುವ. ಯಾವುದೇ ಸುಖಾಸನದ ಸ್ಥಿತಿ, ಪದ್ಮಾಸನದ ಸ್ಥಿತಿ ಅಥವಾ ವಜ್ರಾಸನದ ಸ್ಥಿತಿ, ಬೆನ್ನು ಕತ್ತು ಶಿರ ನೇರವಾಗಿರಲಿ ಮಂತ್ರೋಚ್ಚಾರಣೆ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಅಥವಾ ಪ್ರಾಣಾಯಾಮ ಮಾಡುವಾಗ. ಈಗ ನಾನು ಮುದ್ರೆ ಹೇಳ್ತಾ ಇದ್ದೆ, ಇದು ದ್ರೋಣ ಮುದ್ರೆ. ಎರಡು ಕೈಗಳು ಎರಡು ಮಂಡಿ ಮೇಲೆ ಇರಲಿ, ಬೆರಳುಗಳು ಸೇರಿಸಿಡೋಣ. ದ್ರೋಣ ಮುದ್ರೆ. ಅಂಡ್ ಮುಂದಿನ ಹಂತದ ಒಂದು ಮುದ್ರೆ ಧ್ಯಾನ ಮುದ್ರೆ. ಧ್ಯಾನ ಮುದ್ರೆ ಬಲಗೈ ಮೇಲಿದ್ದರೆ ಭೈರವ ಮುದ್ರೆ, ಹಾಗೆ ಎಡಗೈ ಮೇಲಿದ್ದರೆ ಅದೊಂದು ಭೈರವ ಮುದ್ರೆ. ಇದು ಧ್ಯಾನ ಮುದ್ರೆ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆ ನಾವು ಧಾರಣ ಸ್ಥಿತಿ ಅಂತ ಹೇಳಿದರೆ, ಧಾರಣ ಸ್ಥಿತಿಯಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಅದು ಧಾರಣ ಸ್ಥಿತಿ. ಹಾಗೆ ಉಸಿರಾಟ ಸರಳವಾಗಿರಲಿ, ಕಡಿಮೆ ಉಸಿರನ್ನು ತೆಗೆದುಕೊಳ್ಳಿ, ಹೆಚ್ಚು ಉಸಿರನ್ನು ಮಂತ್ರೋಚ್ಚಾರಣೆ ಮಾಡುವಾಗ ಇರಬೇಕು. ಆಂತರಿಕ ದೃಷ್ಟಿ ತೆರೆದಿರಲಿ, ಕಣ್ಣುಗಳು ಮುಚ್ಚಿರಲಿ, ನಮ್ಮ ನಾಡಿ ಮಿಡಿತ, ಹೃದಯದ ಬಡಿತ ನಮಗೆ ಕೇಳಿಸುವಂತೆ ಇರಬೇಕು. ಈಗ ಮೂರನೇ ಹಂತದ ಮುದ್ರೆ ನೋಡಿ, ಚಿನ್ಮುದ್ರೆ. ಇದು ಚಿನ್ಮುದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಮುದ್ರೆ ಸ್ನೇಹಿತರೆ. ಇದನ್ನು ಕೂಡ ಮಂತ್ರಯೋಗದಲ್ಲಿ ನಾವು ಇಟ್ಕೊಳ್ಬೋದು ಅಥವಾ ಧ್ಯಾನದಲ್ಲಿ ಇಟ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಮುದ್ರೆ ಒಂದು ಗಣಪ ಮುದ್ರೆ. ಗಣಪನ ಮುದ್ರೆಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಮುದ್ರೆ. ನಾವು ಉಪನಿಷತ್ತನ್ನು ಹೇಳುವಾಗ, ಗಣಪತಿ ಸ್ತೋತ್ರ ಹೇಳುವಾಗ ಈ ಒಂದು ಮುದ್ರೆಯಲ್ಲಿ ಇಟ್ಕೊಂಡ್ರೆ ಇದರಿಂದ ಬಹಳವಾದ ಒಂದು ಲಾಭ ಇದೆ. ಹಾಗಾಗಿ ಇದು ಗಣಪ ಮುದ್ರೆ ಅಂತ ಅನಿಸ್ಕೊಳ್ಳುತ್ತೆ. ಯಾವುದೇ ಮುದ್ರೆ ಅಥವಾ ಆಸನ ಮಾಡುವಾಗ, ಮಂತ್ರೋಚ್ಚಾರಣೆ ಮಾಡುವಾಗ ಬೆನ್ನು ಕತ್ತು ಶಿರ ನೇರವಾಗಲಿ, ಮಾತಿನ ಸ್ಪಷ್ಟತೆ ಇರಲಿ, ಮಂತ್ರದ ಸ್ಪಷ್ಟತೆ. ಹಾಗೆ ಮಂತ್ರ ಮುಗಿದ ನಂತರ ಗಮನಿಸಿ, ನಿಮ್ಮ ದೇಹದಲ್ಲಿ ಆಗುವ, ಮನಸ್ಸಲ್ಲಾಗುವ ಅಥವಾ ಬ್ರೈನ್ನಲ್ಲಾಗುವ ವೈಬ್ರೇಷನನ್ನು ಗಮನಿಸಿ. ಹಾಗಾಗಿ ಈ 4 ಹಂತದ ಮುದ್ರೆಗಳು, ದ್ರೋಣ ಮುದ್ರೆ, ಚಿನ್ಮುದ್ರೆ, ಧ್ಯಾನ ಮುದ್ರೆ ಹಾಗೂ ಗಣಪ ಮುದ್ರೆಯನ್ನು ಇಟ್ಟು ಈ ಮಂತ್ರಯೋಗವನ್ನು ಮಾಡಬೇಕು. ಈಗ ಮಕ್ಕಳಾದ ಸಮಿತ್ ಮತ್ತು ಸುಜಿತ್ ಜೊತೆಯಾಗಿ ತಾಯಿ ದುರ್ಗಾ ಮಾತೆಗೆ ಅತ್ಯಂತ ಪ್ರಿಯವಾದ ದುರ್ಗಾ ಸೂಕ್ತ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ.
विश्वाक्षामद्देवो अतिदुरितात्यग्निः प्रत्नोषिकमीड्यो अध्वरेषु सनाच्च होता नव्यश्च सत्सि स्वां च आग्ने तनुवं विप्रयस्वास्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रं विष्णोरनुसञ्चरेम नागस्य पृष्ठमभि संवसानो वैष्णवीं लोकइहमादयन्ताम् ॐ कात्यायनाय विद्महे कन्याकुमारी धीमहि तन्नो दुर्गिः प्रचोदयात् हरिः ॐ।